ಒಂದು ದಿವಸ ಕಾಡಿಗೆ ಒಂದು ಸುದ್ದಿ ಬರುತ್ತಂತೆ. ಮನುಷ್ಯ ಭೂಮಿಯಿಂದ ಕಬ್ಬಿಣವನ್ನ ಹುಡುಕಿದ್ದಾನೆ, ಈಗ ಕಬ್ಬಿಣದಿಂದ ಕೊಡಲಿಯನ್ನ ಮಾಡಿ ಇಡೀ ಕಾಡನ್ನ ನಾಶ ಮಾಡ್ತಾನೆ ಅಂತ. ಆ ಸುದ್ದಿಯನ್ನ ಕೇಳಿ ಕಾಡು ನಗುತ್ತಂತೆ. ಈ ಮನುಷ್ಯನ ಕೈಲಿ ಇಷ್ಟು ದೊಡ್ಡ ಕಾಡನ್ನ ಮುಗಿಸೋದು ಅಸಾಧ್ಯ ಅಂತ. ಇನ್ನೊಂದಷ್ಟು ದಿನ ಬಿಟ್ಟು ಕಾಡಿಗೆ ಮತ್ತೊಂದು ಸುದ್ದಿ ಬರುತ್ತೆ. ಮನುಷ್ಯ ಕಬ್ಬಿಣದಿಂದ ಕೊಡಲಿಯನ್ನ ಮಾಡ್ಬಿಟ್ಟಿದ್ದಾನೆ, ಅದು ಬಹಳ ಶಾರ್ಪ್ ಆಗಿದೆ, ಈಗ ಮನುಷ್ಯರು ಇಡೀ ಕಾಡನ್ನ ನಾಶ ಮಾಡ್ತಾರೆ ಅಂತ. ಆಗಲೂ ಕೂಡ ಕಾಡು ನಗುತ್ತಂತೆ, ಈ ಮನುಷ್ಯನ ಕೈಲಿ ಇಷ್ಟು ದೊಡ್ಡ ಕಾಡನ್ನ ನಾಶ ಮಾಡೋದು ಅಸಾಧ್ಯ ಅಂತ. ಒಂದು ತಿಂಗಳಾದ್ಮೇಲೆ ಕಾಡಿಗೆ ಮತ್ತೊಂದು ಸುದ್ದಿ ಬರುತ್ತೆ. ಮನುಷ್ಯ ಕೊಡಲಿಯನ್ನ ರೆಡಿ ಮಾಡಿಬಿಟ್ಟಿದ್ದಾನೆ, ಆ ಕಬ್ಬಿಣದ ಕೊಡಲಿಗೆ ಒಂದು ಮರದ ಪೀಸಿನ ಹ್ಯಾಂಡಲ್ ಆಗಿ ಹಾಕಿದ್ದಾನೆ ಅಂತ. ಈ ಸುದ್ದಿಯನ್ನ ಕೇಳಿದಂತಹ ಕಾಡು ಭಯದಲ್ಲೇ ಹೇಳುತ್ತಂತೆ, ಈಗ ಕಾಡು ನಾಶ ಆಗೋದು ಖಂಡಿತ, ಯಾಕಂದ್ರೆ ನಮ್ಮವರೊಬ್ರು ಹೋಗಿ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ ಅಂತ. ಜೀವನದಲ್ಲೂ ಕೂಡ ನಮ್ಗೆ 90% ಆಫ್ ದ ಟೈಮ್ ಮೋಸ ಆಗೋದು ಹೊರಗಿನ ವ್ಯಕ್ತಿಗಳಿಂದಲ್ಲ, ನಮ್ಮ ಜೊತೆನೆ ಇರುವಂತವರಿಂದ. ಎದುರುಗಡೆಯಿಂದ ಬಂದು ವಿರೋಧ ಮಾಡೋರ್ನ ನಾವು ಹೇಗಾದ್ರೂ ಫೇಸ್ ಮಾಡಬಹುದು, ಆದ್ರೆ ನಮ್ಮ ಜೊತೆಗೆ ಇದ್ದು ನಮ್ಮ ಬೆನ್ನಿಗೆ ಚೂರಿ ಹಾಕೋರ್ನ ಫೇಸ್ ಮಾಡೋದು ಕಷ್ಟ. ಸೊ ಜೀವನದಲ್ಲಿ ಯಾವಾಗ ನಿಮ್ಮವರು ನಿಮ್ಮ ವಿರೋಧಿಗಳ ಜೊತೆ ಕಾಣಿಸ್ಕೊತಾರಲ್ಲ, ಆವಾಗ ಸ್ವಲ್ಪ ಹುಷಾರಾಗಿರಿ. ಅಂಡ್ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ.